ಸೊ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಇವತ್ತಿನ ವೀಡಿಯೋ ಯಾವ್ದ್ರ ಬಗ್ಗೆ ಅಂತ. ಸೊ ಇಟ್ಸ್ ಅ ಕ್ವಿಕ್ ಗೆಟ್ ರೆಡಿ ವಿತ್ ಮೀ. ಇವತ್ತೊಂದು ಈವೆಂಟಿಗೆ ಹೋಗ್ತಾ ಇದ್ದೀನಿ ನಾನು. ಆಲ್ಸೋ ನನ್ನ ಜೊತೆ ಒಬ್ಬರು ಸ್ಪೆಷಲ್ ಪರ್ಸನ್ ಜಾಯ್ನ್ ಆಗ್ತಿದ್ದಾರೆ. ಅವ್ರು ಯಾರು ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಸಡನ್ನಾಗಿ ಭಯ ಆಗೋಯ್ತು ಗುರು, ಒಂದು ಕವರ್ ಜುಯಿ ಅಂತ ಅರ್ಥ. ನಾನು ಯಾವುದಾದ್ರೂ ದೆವ್ವಾಗಿ ಬಂದ ಅಂತ. ಒಂದು ಈವೆಂಟ್ಗೆ ಹೋಗ್ಬೇಕಾದ್ರೆ ಏನೆಲ್ಲ ಪ್ರಾಸೆಸ್ ಇರುತ್ತೆ, ಹೇಗೆಲ್ಲ ರೆಡಿ ಆಗ್ಬಿಟ್ಟು ಹೊರಡ್ತೀವಿ ನಾವು ಅಂತ ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಈವೆಂಟ್ಗೆ ಆ್ಯಂಡ್ ಆಲ್ಸೋ ಬಿಹೈಂಡ್ ದ ಸೀನ್ ಪ್ರಾಸೆಸ್ಗೆ. सत्य भाव में कोपवे नन्नली. ಸೊ ಇವತ್ತಿನ ಈವೆಂಟ್ನ ಔಟ್ಫಿಟ್ ಇದಾಗಿರುತ್ತೆ. ಸೊ ಈ ಥರ ಲುಕ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಲೈಕ್ ವಿತ್ ಬ್ಲೇಸರ್ ಆನ್ ಆ್ಯಂಡ್ ಆಲ್. ಲೈಕ್ ಆಫ್ಕೋರ್ಸ್ ನಾನು ಆಫೀಸ್ ವೇರಲ್ಲಿ ನೀವು ನೋಡಿರ್ತೀರ, ಬಟ್ ಈ ಥರ ಬ್ಲೇಸರ್ ಲುಕ್ಕಲ್ಲಿ ಖಂಡಿತವಾಗ್ಲೂ ನೀವು ನನ್ನ ನೋಡಿರಲ್ಲ ಅನ್ಕೋತೀನಿ. ನಾನು ಯೂಶ್ವಲಿ ವೇರ್ ಮಾಡಿಲ್ಲ ಯಾವತ್ತೂ. ಸೊ ಇದು ಫಸ್ಟ್ ಟೈಮ್ ನನಗೂ. ಸೊ ಐ ಹೋಪ್ ನನಗೆ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ನಾನು ಔಟ್ಫಿಟ್ ತೋರಿಸಿದ್ನಲ್ಲ, ಅದ್ರ ವಿಶೇಷತೆ ಏನು ಅಂದರೆ, ನಿನ್ನೆ ಬೆಳಿಗ್ಗೆ ಮೆಷರ್ಮೆಂಟ್ ತೊಗೊಂಡು ಹೋಗಿ ನಿನ್ನೆ ಈವ್ನಿಂಗ್ ಆಲ್ರೆಡಿ ನನಗೆ ಸ್ಟಿಚ್ ಮಾಡಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಡಿಸೈನರ್ ಇಸ್ ಸೂಪರ್ ಡೂಪರ್ ಫಾಸ್ಟ್ ಲೈಕ್ ರಜನಿಕಾಂತ್ ಸರ್. ಸೊ ಏನು ಅಂದರೆ ವಿಶೇಷ, ನಾನಿನ್ನೂ ಅದನ್ನು ಟ್ರೈ ಕೂಡ ಮಾಡಿಲ್ಲ. ಸೊ ನನಗೆ ಅದು ಕರೆಕ್ಟಾಗಿ ಫಿಟ್ ಆಗುತ್ತೋ ಇಲ್ವೋ ಅಂತ ಕೂಡ ನನಗೆ ಗೊತ್ತಿಲ್ಲ. ತುಂಬ ನಾನು ಡೇರ್ ಡೆವಿಲ್ ರಿಸ್ಕಿ ಡಿಸಿಷನ್ ತೊಗೊಂಡಿದ್ದೀನಿ. ಇವಾಗ ಮೇಕಪ್ ಆದಮೇಲೆ ಒಂದೇ ಸತಿ ಹಾಕೊಳ್ಳೋಣ ಅಂತ ನೋಡಿ. ಇವಾಗ ಕೂಡ ಟ್ರೈ ಮಾಡಿಲ್ಲ, ಹಾಗೆ ನಿಂತಿದ್ದೀನಿ. ಸೊ ಐ ಆಮ್ ಲೈಕ್, ಫಿಟ್ ಆಗಿಲ್ಲ ಅಂದರೆ ಬಿಡು, ನೋಡ್ಕೊಳ್ಳೋಣ ಅನ್ನೋ ಮೆಂಟಾಲಿಟಿಲಿ. ಬಟ್ ನೀವು ಈ ಥರ ಮಾಡಿಬಿಡಿ ಗೈಸ್. ಒಂದು ದಿನದಿಂದೆಲ್ಲ ಪ್ರಿಪೇರ್ ಆಗಬೇಡಿ, ಒಂದು 3 ದಿನದಿಂದ ಪ್ರಿಪೇರ್ ಆಗಿ. ಸೊ ದಟ್ ಈ ಥರ ಎಂಡ್ ಕಾನ್ಸಿಕ್ವೆನ್ಸಸ್ ನಿಮಗೆ ಫೇಸ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ. ಸೊ ರೆಡಿ ಆಗ್ತಿರ್ಬೇಕಾದ್ರೆ ಒಂದು ನಾನು ಹಾಕೊಂಡಿರೋ ಟೀ ಶರ್ಟ್ ನಿಮಗೆಲ್ಲ ತೋರಿಸ್ಬೇಕು ಅನ್ನಿಸ್ತು. ಇಟ್ಸ್ ವೆರಿ ಫನಿ. ಯಾಕೆ ಅಂದರೆ ಇದ್ರ ಮೇಲೆ ಏನು ಬರೆದಿದೆ ಅಂತ ಪ್ಲೀಸ್ ಓದಿ ಎಲ್ಲರೂ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನಿ ನಾನು. ಸೊ ನೋಡಿ, ಓದಿ ನನಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಏನಾದ್ರು. ಸೊ ನನ್ನ ಮೇಕಪ್ ಆರ್ಟಿಸ್ಟ್ ಬರೋಕ್ಕೆ ಇನ್ನೂ ಒಂದು 1/4 ಗಂಟೆ 20 ನಿಮಿಷ ಆಗ್ಬೋದು. ಸೊ ನಾನು 5 ಗಂಟೆಗೆ ಎದ್ಬಿಟ್ಟು ಐ ಆಮ್ ವೆರಿ ಪಂಕ್ಚುಯಲ್ ಗೈಸ್. ಸೊ ಅಷ್ಟೇ ನನ್ನ ಪಾಯಿಂಟ್ ಆಗಿತ್ತು. ಬಟ್ ಪಾಪ ಅವರು ಪಂಕ್ಚುಯಲ್, ಅವ್ರಿಗೆ 7 o'clock ಹೇಳಿದ್ದು. ನಾನೇ 6:30ಗೆ ರೆಡಿಯಾಗಿ ಕೂತ್ಬಿಟ್ಟಿದ್ದೀನಿ. ಬಿಕಾಸ್ ಐ ಆಮ್ ಅ ವೆರಿ ಪಂಕ್ಚುಯಲ್. ಅಂದರೆ ಯಾವಾಗಲೂ ಹೇಳಿರೋ ಟೈಮ್ಗಿಂತ ಅರ್ಧ ಗಂಟೆ ಮುಂಚೆ ರೆಡಿಯಾಗಿ ಕೂತ್ಬಿಟ್ಟಿರ್ತೀನಿ. ಈ ಆ್ಯಕ್ಸೆಂಟ್ ಏನು ಅಂತೆಲ್ಲ ಪ್ಲೀಸ್ ಗೆಸ್ ಮಾಡೋಕ್ಕೆ ಹೋಗಬೇಡಿ. ಇದು ನನಗೆ ಬೋರ್ ಆದಾಗ ನಾನು ಸ್ವಲ್ಪ ಆ್ಯಕ್ಸೆಂಟ್ಗಳೆಲ್ಲ ಚೇಂಜ್ ಮಾಡ್ಕೊಂಡು ಮಾತಾಡ್ತಿರ್ತೀನಿ. ಆ್ಯಂಡ್ ನನ್ನ ವೇರಿಯಸ್ ಪರ್ಸ್ನಾಲಿಟೀಸ್ ಎಲ್ಲ ಹೊರಗೆ ಬರ್ತಾ ಇರುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಈ ಥರ ತುಂಬಾ ನಾನೇ ಮಿರರಲ್ಲಿ ನಿಂತ್ಕೊಂಡು ನನ್ನ ಹತ್ರ ಮಾತಾಡ್ಕೊಳ್ಳೋದು, ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡ್ಕೊಳ್ಳೋದು, ಯಾವ್ದಾದ್ರು ಒಂದು ಸಾಂಗ್ ಬಂದಾಗ ನಾನು ಹೇಗೆ ಇಮೋಟ್ ಮಾಡ್ತೀನಿ ಅಂತೆಲ್ಲ ನೋಡ್ಕೋತಾ ಇದ್ದೆ. ಐ ಥಿಂಕ್ ಅದು ನನಗೆ ಇವಾಗ ಹೆಲ್ಪ್ ಆಗ್ತಿದೆ ಅಂತ ಅನಿಸುತ್ತೆ. ನಿಮ್ಮೆಲ್ಲರೂ ಕಾಂಪ್ಲಿಮೆಂಟ್ಸ್ ಓದ್ತಾ ಇದ್ರೆ ನನ್ನ ಆ್ಯಕ್ಟಿಂಗ್ ಬಗ್ಗೆ. ಅಫ್ಕೋರ್ಸ್ ನಾನು ಅದನ್ನು ಎಲ್ಲನೂ ಓದ್ತೀನಿ. ಎಸ್, ನನಗೆ ತುಂಬಾ ಖುಷಿ ಆಗುತ್ತೆ ನೀವೆಲ್ಲರೂ ನನ್ನ ಕಾಂಪ್ಲಿಮೆಂಟ್ ಮಾಡಿದಾಗ. ಕಮೆಂಟ್ ಬಾಕ್ಸ್ ನಿಮಗೆ ಶುರು ಹಚ್ಕೊಳ್ಳಿ. ಸೊ ಈ ಒಂದು ಬಿಟ್ ವಿಡಿಯೋ ನಾನು ಫುಲ್ ರೆಕಾರ್ಡ್ ಮಾಡಿದ್ಮೇಲೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ರೆ ಬ್ಯಾಕ್ಗ್ರೌಂಡಲ್ಲಿ ಒಂದೇ ಸಮನೆ ನಾಯಿ ಬೌ ಅಂತ ಇದೆ. ಒಂದ್ಸಲ ಬಗಳಿ ತೋರಿಸಿರಲ್ಲ, ಬೌ ಸಾಕ್ಷಾತ್ ನಾಯಿನ ತದ್ರೂಪ. ಆ್ಯಂಡ್ ಆಲ್ಸೋ ನಮ್ಮಮ್ಮ ಕಿಚನಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಅಡುಗೆ ಮನೇಲಿ. ಕಚ ಅಂತ ಸೌಂಡ್ ಮಾಡ್ತಿದ್ದಾರೆ. ಸೊ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಗಾಜಾ ಬೀಜ ಅಂತಿದ್ರೆ ಏನಂದೆ ಇನ್ನೊಂದ್ಸಲ ಹೇಳು. ಗಾಜಾ ಬೀಜ ಐ ಆಮ್ ರಿಯಲಿ ಸಾರಿ ಗೈಸ್. ಐ ಥಿಂಕ್ ನಾನು ಬೇಗ ಎದ್ದಿರೋದಕ್ಕೆ ಆಲ್ರೆಡಿ ಬೋರ್ ಆಗಿದ್ದೀನಿ. ನಾನು ಐ ಹ್ಯಾವ್ ಟು ಕೀಪ್ ಮೈ ಸೆಲ್ಫ್ ಬ್ಯುಸಿ. ನಾನು ಯಾವಾಗಲೂ ಬ್ಯುಸಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓಡಾಡ್ತಿರ್ಬೇಕು. ನನಗೆ ಒಂದು ಕಡೆ ಕೂರೋಕ್ಕಾಗಲ್ಲ. ಕೂತ್ರೆ ನಾನು ಬೋರ್ ಆಗಿಬಿಡ್ತೀನಿ. ಆ್ಯಂಡ್ ಬೋರ್ ಆದಾಗ ನನ್ನನ್ನು ನಾನೇ ಎಂಟರ್ಟೈನ್ ಮಾಡ್ಕೋತೀನಿ. ಯಾಕೆಂದರೆ ಗುಡ್ ಕಂಪನಿ ಇಸ್ ಗುಡ್ ಕಂಪನಿ. ಒಂದು ಸೆಂಟೆನ್ಸ್ ಹೇಳೋಕ್ಕೆ 50 ಸರಿ ತಡವರಿಸ್ತೀಯಲ್ಲ. ಒಂದು ಸೆಂಟೆನ್ಸ್ ಹೇಳೋಕ್ಕೆ 50 ಸರಿ ತಡವರಿಸ್ತೀಯಲ್ಲ ಮೇಘನಾ. ಇದು ಒಂದು ಪರ್ಸ್ನಾಲಿಟಿ. ಪ್ರಾಬಬ್ಲಿ ನಾಗವಲ್ಲಿ ಹೊರಗೆ ಬರ್ತೀರ ಅನ್ಸುತ್ತೆ. ಸೊ ತುಂಬ ಬೋರ್ ಆಗ್ತಿದೆ. ಸೊ ಫೈನಲಿ ತಾರಾ ಅವ್ರು ಬಂದಿದ್ದಾರೆ. ಇಷ್ಟ ತನಕ ನಾನು ಹೇಗೆ ಟೈಮ್ ಪಾಸ್ ಮಾಡಿದೆ ಅಂತ ನೋಡಿದ್ರಿ. ಸೊ ಹಾಯ್ ಹೇಳ್ಬಿಡಿ. ಆಲ್ರೆಡಿ ಅವ್ರು ನನಗೆ ನನ್ನ ಗೃಹ ಪ್ರವೇಶದಲ್ಲಿ ಕೂಡ ಅವರೇ ನನಗೆ ಮೇಕಪ್ ಆ್ಯಂಡ್ ಹೇರ್ ಎಲ್ಲ ಮಾಡಿದ್ದು. ಸೊ ಬನ್ನಿ ಇವತ್ತು ಯಾವ ಥರ ಲುಕ್ ಮಾಡ್ತೀವಿ ಅಂತ ನೋಡೋಣ. ನ್ಯೂಡ್ ಲುಕ್, ಕಂಪ್ಲೀಟ್ ಸಟಲ್ ಆಗಿರೋ ಲುಕ್ ಮಾಡೋಣ ಅಂತ ಅನ್ಕೋತಿದ್ದೀವಿ. ಬಿಕಾಸ್ ಆ ಔಟ್ಫಿಟ್ಗೆ ತುಂಬ ಹೆವಿ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಆಲ್ಸೋ ಇದು ಡೇ ಲುಕ್. ಸೊ ಅದಕ್ಕೇ ಈವ್ನಿಂಗ್ ಆದರೆ ಒಂದು ಸ್ವಲ್ಪ ಗ್ಲಾಮಪ್ ಮಾಡ್ಬೋದು. ಬಟ್ ಡೇ ಈವೆಂಟ್ ಆಗಿರೋದ್ರಿಂದ ಐ ಥಾಟ್ ವಿಲ್ ಕೀಪ್ ಮೇಕಪ್ ಲಿಟಲ್ ಸಟಲ್. ನಮ್ಮ ಸುಹಾಸ್ ಅವ್ರು ಬಂದಿದ್ದಾರೆ. ಸ್ವಲ್ಪ ಹಿಂದೆ ಹೋಗು ಸುಹಾಸ್, ಯಾಕಷ್ಟು ಮುಖದ ಮೇಲೆ ಕ್ಯಾಮ್ರಾ ಇಡ್ತಾ ಇದೆಯಾ. ರೆಡಿ ಆಗ್ತಾ ಇದ್ದೀನಿ. ಸೊ ಫುಲ್ ಲುಕ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಸೊ ಮೇಕಪ್ ಆಯಿತು. ಇವಾಗ ಹೇರ್ ಸ್ಟೈಲ್ ಆಗಬೇಕು. ಹೇರ್ ಸ್ಟೈಲ್ ಆಗೋಕ್ಕಿಂತ ಮುಂಚೆ
ಕಾಸ್ಟ್ಯೂಮ್ ಹಾಕೊಂಡು ಬರ್ಬೇಕು. ಈ ಒಳಗಡೆ ಇನ್ನರ್ ಹಾಕಿದ್ದೀನಲ್ಲ, ಇದು ಬ್ಲ್ಯಾಕ್ ಕಲರ್ ಇರ್ಬೇಕಂತ ಸುಹಾಸ್ ಹೇಳ್ತಿದ್ದಾರೆ. ಬಟ್ ನಾನು ಹೇಳ್ತಾ ಇದ್ದೀನಿ ಇಲ್ಲ, ಅದು ವೈಟ್ ಇದ್ರೇನೆ ಇದು ಕಾಂಪ್ಲಿಮೆಂಟ್, ಲೈಕ್ ಒಂಥರ ಕಾಂಟ್ರಾಸ್ಟ್ ಎದ್ದು ಕಾಣುತ್ತೆ ಅಂತ. ಬ್ಲ್ಯಾಕ್ ಹಾಕ್ಬಿಟ್ರೆ ಮರ್ಜ್ ಆಗ್ಬಿಡುತ್ತೆ ಅಂತ. ಬಟ್ ಅವ್ರು ಅದಕ್ಕೆ ಏನೋ ಕಾಂಪ್ಲಿಮೆಂಟ್ ಮಾಡ್ತಿದ್ರು. ಏನು ಅದು ಸುಹಾಸ್? ಯು ಲುಕ್ ಫೇರ್ ಅಂತ. ಆ ಥರ ರೇಸಿಸ್ಟ್ ಆಗಿ ಬಿಹೇವ್ ಮಾಡಬೇಡಿ. ಎಲ್ಲ ಕಲರ್ ಒಂದೇ, ಬಣ್ಣಗಳು ಒಂದೇ, ಆಯ್ತಾ? ಕಂಟೆಂಟ್ಗೋಸ್ಕರ ನನ್ನ ರೇಸಿಸ್ಟ್ ಮಾಡ್ಬಿಟ್ಟಲ್ಲ. ನೀನ್ ಲೈಟ್ ಮುಂದೆ ಕೂತಿದ್ಯಲ್ಲ, ಅದಕ್ಕೆ ಬೆಳ್ಳಿಗೆ ಕಾಣಿಸ್ದ್ಯಾ. ಇಫ್ ನಾಟ್ ನೀನ್ ಬೆಳ್ಳಿಗೆ ಏನಿಲ್ಲ. ನಮ್ಮಮ್ಮ ಹುಡ್ತಿರೋದೇ ನನ್ನ ಬೆಳ್ಳಿಗೆ ಸುಹಾಸ್. ಆ ಥರ ರೇಸಿಸ್ಟ್ ಆಗಿ ಬಿಹೇವ್ ಮಾಡಬೇಡಿ. ಸೊ ಇದು ನನ್ನ ಲುಕ್ಕು. ಇವಾಗ ಹೇರ್ ಮಾಡ್ತಾ ಇದೀವಿ, ಸ್ವಲ್ಪ ಎಡ್ಜ್ ಕರ್ಲ್ಸ್ ಮಾಡೋಣ ಅನ್ಕೊಂಡಿದೀವಿ. ಸಾಕು ಅಷ್ಟು ಅಂತ. ಒಂಥರ ನಾನು ಬಿಸ್ನೆಸ್ ವುಮನ್ ಗೋಯಿಂಗ್ ಟು ಕಾಂಕರ್ ಅ ಕಂಪ್ನಿ ತರ ರೆಡಿ ಆಗ್ತಾ ಇದ್ದೀನಿ ಗಾಯ್ಸ್. ಮೋಸ್ಟ್ಲಿ ಹಿಂದ್ಗಡೆನೋ ಮುಂದ್ಗಡೆ ಒಂದು ಟ್ರಾನ್ಸಿಷನ್ ಬರುತ್ತೆ, ಅಲ್ಲಿ ನೋಡಿರ್ತೀರಾ. ನಂಗೆ ಗೊತ್ತಿಲ್ಲ ನಮ್ಮ ಎಡಿಟರ್ ಎಲ್ಲಿ ಬೇಕಾದ್ರೆ ಹಾಕ್ಬೋದು. ಸೊ ಮುಂದೆ ಬರುತ್ತೆ ಅಂತ ಗೊತ್ತಿಲ್ಲ, ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಬರುತ್ತಾ ಗೊತ್ತಿಲ್ಲ. ಓಟ ಟ್ರಾನ್ಸಿಷನ್ ಅಲ್ಲಿ ನನ್ನ ಔಟ್ಫಿಟ್ ನೋಡಿರ್ತೀರಾ ಗಾಯ್ಸ್. ಕಟ್ ಕಟ್ ಕಟ್. ಐ ಆಮ್ ವೆರಿ ಔಟ್ ಗೋಯಿಂಗ್ ಪರ್ಸನ್ ಸುಹಾಸ್. ಹೊರಗಡೆನೂ ಇರ್ತೀನಿ, ಒಳಗಡೆನೂ ಇರ್ತೀನಿ, ಎಲ್ಲ ಕಡೆ ಇರ್ತೀನಿ. ಐ ಆಮ್ ಸರ್ವಾಂತರ್ಯಾಮಿ. ಸರ್ವಾಂತರ್ಯಾಮಿ ಇದು ಕಂಟೆಂಟ್ ಅಂದ್ರೆ. ಸೊ ಇವತ್ತು ಈ ಜುಗಾಡ್ ಚೇರಲ್ಲಿ ನಾವು ನಿಂತ್ಕೊಂಡು ಮೇಕಪ್ ಮಾಡ್ಕೋತಿದ್ವಿ. ಯಾಕೆಂದ್ರೆ ಆ ಚೇರ್ ತಗೊಂಡು ಬಂದೆ, ಅದು ತುಂಬಾ ನಾನು ಎತ್ತರಕ್ಕೆ ಬೆಳೆದ್ಬಿಟ್ಟೆ ಅಂತ ತಾರ ಅನ್ನಿಸ್ತು. ಬೇಡ ಇದ್ರಲ್ಲಿ ಆಗಲ್ಲ ಅಂತ ಹೇಳಿದ್ರು. ಸೊ ಈ ಜುಗಾಡ್ ಚೇರಲ್ಲಿ ಕೂತಿದ್ದೀನಿ. ಹಿಂಗೆಲ್ಲ ರೆಡಿ ಆಗ್ತಾ ಒಳ್ಳೊಳ್ಳೆ ಅದು ಗುರೋದು ಚೇರು ಅಂತ ಎಲ್ಲ ಮತ್ತೆ ಟ್ರಾಲ್ ಮಾಡಬೇಡಿ. ಇರೋ ಫ್ಯಾಕ್ಟ್ನ ನಾನು ಒಪ್ಕೊಂಡು ಸಚ್ಕಾ ಸಾಮ್ನಾ ಕರ್ತಾ ಹೂ ಮೇ. हमको सिखा रिया है. ಸ್ವಲ್ಪ ಹಿಂದಿಲ್ ವೀಕು, ಕನ್ನಡದಲ್ಲಿ ಸ್ಟ್ರಾಂಗು ನಾನು, ಗೊತ್ತಾಯ್ತಾ? ಸೊ ಈ ಇಯರಿಂಗ್ ನಾನು ಚೂಸ್ ಮಾಡಿದ್ದೀನಿ ಇವತ್ತು ಬಿಕಾಸ್ ಬೇರೆ ಏನು ಜಾಸ್ತಿ ಆಕ್ಸರೀಸ್ ಇಲ್ಲ. ಸೊ ಇಯರಿಂಗ್ ಸ್ವಲ್ಪ ಸ್ಟೇಟ್ಮೆಂಟ್ ಆಗಿ ಎದ್ದು ಕಾಣಲಿ ಅಂತ. ಐ ಆಮ್ ಗೋಯಿಂಗ್ ವಿತ್ ದಿಸ್ ವಾಚ್, ಮೈಕಲ್ ಕಾರ್ಸ್ ವಾಚ್. ಸೊ ಈ ವಾಚ್ನ ಹಾಕೊಂಡಿದ್ದೀನಿ ಈ ಔಟ್ಫಿಟ್ನ ಕಾಂಪ್ಲಿಮೆಂಟ್ ಮಾಡೋಕ್ಕೆ. ಇವರೇ ಸುಹಾಸ್, ತುಂಬಾ ರೇಸಿಸ್ಟ್ ಆಗಿ ಕಮೆಂಟ್ ಮಾಡ್ತಿದ್ರಲ್ಲ, ಇವರೇ ಎಲ್ಲ ಪೀಸ್ ಪೀಸ್ ಫೋಟೋಗ್ರಫರ್ ಫಾರ್ ದ ಡೇ ಆ್ಯಂಡ್ ಆಲ್ಸೋ ಮೈ ಡಿಯರ್ ಫ್ರೆಂಡ್. ಹೇಳಿ ಸುಹಾಸ್, ಏನು ಸಮಾಚಾರ? ಎವ್ರಿ ಟೈಮ್ ನನ್ನ ಜೊತೆನೇ ಶೂಟ್ ಮಾಡ್ತೀರಾ, ಫೋನ್ ತುಂಬ ಬರೀ ನನ್ನ ಫೋಟೋಸೇ ಇದೆ, ಇನ್ಸ್ಟಾಗ್ರಾಮ್ ತೆಗೆದ್ರು ಬರೀ ನಾನೇ ಇದ್ದೀನಿ. ಹೇಗೆ ಅನಿಸ್ತಿದೆ ನಿಮ್ಮ ಲೈಫ್ ಆಸ್ ಅ ಫೋಟೋಗ್ರಫರ್? ಓನ್ಲಿ ಕ್ಲಿಕ್ಕಿಂಗ್ ಮೇಗ್ನಸ್ ಪಿಕ್ಚರ್, ಮೈ ಪರ್ಸನಲ್ ಫೋಟೋಗ್ರಫರ್. ಮಾತೇ ಇಲ್ಲ. ಸ್ವೆಟ್ ಆಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ, ಅದಕ್ಕೆ ನಾನು ಸ್ವಲ್ಪ ಸ್ವೆಟ್ ಎಲ್ಲ ಈ ಥರ ಬ್ರಷಲ್ಲಿ ತೆಗೆದ್ರೆ ನಿಮ್ಮ ಫೌಂಡೇಶನ್ ಎಲ್ಲ ಹೊರಗೆ ಬರಲ್ಲ. ಕೈಯಲ್ಲಿ ಹಿಂಗೆ ಅಂದರೆ ಎಲ್ಲ ಹೊರಗೆ ಬರುತ್ತೆ. ವೆನ್ ಎವರ್ ಯು ರಿಮೂವಿಂಗ್ ಯುವರ್ ಸ್ವೆಟ್, ರಿಮೂವ್ ಫ್ರಮ್ ದ ಬ್ರಷ್. ಸೊ ನಾವು ಕ್ಯಾಮ್ರಾಗಳ ಬಗ್ಗೆ ಮಾತಾಡ್ತಿದ್ವಿ. ಸೊ ಇದು ಕೆನಾನ್ದು ಲೈಕ್ ಹಳೆ ಒಂಥರ ವಿಂಟೇಜ್ ಕ್ಯಾಮ್ರಾ. ಇಲ್ಲಿ ರೋಲೆಲ್ಲ ಹಾಕ್ಬೋದಲ್ಲ, ಇಲ್ಲಿ ನೋಡಿ. ಸೊ ಇದಕ್ಕೆ ರೀಲೆಲ್ಲ ಹಾಕ್ಸಿಲ್ಲ, ನಾವು ಸುಮ್ಮನೆ ಈ ಥರ ಡಮ್ಮಿ ಕ್ಯಾಮ್ರಾ ಥರ ಮನೇಲಿತ್ತು. ಸೊ ಯೂಶ್ವಲಿ ನಮ್ಮ ಸ್ಕೂಲಲ್ಲಿ ಈ 7th ಸ್ಟ್ಯಾಂಡರ್ಡ್ಗೆ ಒಂದು ಫೇರ್ವೆಲ್ ಮಾಡ್ತಾ ಇದ್ರು, ಬಿಕಾಸ್ ಅದನ್ನ ಮುಗಿಸ್ಕೊಂಡು ನಾವು ಹೈಸ್ಕೂಲ್ಗೆ ಹೋಗ್ತೀವಿ ಅಂತ. ಅವಾಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಕ್ಯಾಮ್ರಾ ತರ್ತಿದ್ರು, ಬಟ್ ನನ್ನ ಹತ್ರ ಕ್ಯಾಮ್ರಾ ಎಲ್ಲ ಯಾಕೆಂದ್ರೆ ನಮ್ಮ ಮನೇಲಿ ಕೊಡ್ಸಿರ್ಲಿಲ್ಲ. ಸೊ ಇದೊಂದು ಕ್ಯಾಮ್ರಾ ಡಮ್ಮಿ ಬಿದ್ದಿತ್ತು ನಮ್ಮ ಮನೇಲಿ, ರೀಲ್ ಇಲ್ಲ ಏನಿಲ್ಲ. ಇದನ್ನೇ ತಗೊಂಡು ಹೋಗಿದ್ದೆ ನಾನು ಸ್ಕೂಲ್ಗೆ, ಥಿಂಕಿಂಗ್ ಸುಮ್ಮನೆ ಶೋಕಿ ಮಾಡಿ ಬರೋಣ ಎಲ್ರಿಗೆ ತೋರ್ಸೋಣ ಅಂತ. ಸೊ ಇದ್ರಲ್ಲಿ ರೀಲ್ ಇಲ್ಲ ಏನಿಲ್ಲ, ಫೋಟೋ ಕ್ಲಿಕ್ ಮಾಡೋಕ್ಕಾಗಿಲ್ಲ. ಆದ್ರೆ ನನ್ನ ಕ್ಲಾಸ್ಮೇಟ್ಸ್ಗೆಲ್ಲ ನಿಂತ್ಕೊಂಡು ಫೋಟೋ ತೆಗಿತೀನಿ. ಇಡೀ ನನ್ನ ಸ್ಕೂಲ್ನ ಬಕ್ರಾ ಮಾಡಿ ಎಲ್ಲರದ್ದು ಫೋಟೋ ತೆಗೆದು ಬಂದಿದ್ದೆ ಅವತ್ತು ಫೇರ್ವೆಲಲ್ಲಿ, ಜಸ್ಟ್ ಟು ಶೋ ಆಫ್ ನನ್ನ ಹತ್ರನೂ ಕ್ಯಾಮ್ರಾ ಇದೆ, ನಾನು ತಗೊಂಡ್ಬರ್ತೀನಿ ಅಂತ. ಸ್ಕೂಲಲ್ಲಿ ಇದ್ದಾಗ ನಮ್ಮ ಮೆಂಟಾಲಿಟೀಸ್ ಹೇಗಿರುತ್ತಲ್ಲ, ಯಾವಾಗಲೂ ಬೇರೆಯವ್ರನ್ನ ಮೆಚ್ಚಿಸ್ಬೇಕು ಅಂತ ಬದುಕ್ತಾ ಇರ್ತೀವಿ. ಬಟ್ ದೊಡ್ಡವರಾಗ್ತಾ ಅದೇ ಮೆಚುರಿಟಿ ಇರುತ್ತೆ, ನನ್ನನ್ನು ನಾನು ಖುಷಿ ಪಡಿಸ್ಕೊಟ್ರೆ ಸಾಕು ಅನ್ನೋ ಭಾವನೆಯಲ್ಲಿ ಇರ್ತೀವಿ. ಸೊ ನಮ್ಮ ಮಕ್ಳಿಗೂ ನಾವು ಅದೇ ಹೇಳ್ಕೊಳ್ಳೋಣ, ಹಾಗೆ ಬದುಕೋಣ ಅಂತ ಹೇಳ್ತಾ ಒಂದು ಸ್ವೀಟ್ ಮೆಮರಿ ನಿಮ್ಮ ಹತ್ರ ಶೇರ್ ಮಾಡ್ತೀವಿ. ಮೇಕಪ್ ಇಸ್ ಡನ್, ಹೇರ್ ಇಸ್ ಡನ್, ಆ್ಯಂಡ್ ವಿ ಆರ್ ರೆಡಿ.